ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಧರ್ಮ ಸಂರಕ್ಷಣಾ ಸಮಾವೇಶ ನಡೆದಿದೆ. ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಹಾಗೆಯೇ ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡಿದಂಥವ್ರು, ಅಂದರೆ ಧರ್ಮಸ್ಥಳಕ್ಕೆ ಅಪಪ್ರಚಾರವಾಗ್ತಾ ಇದೆ, ಕಪ್ಪು ಚುಕ್ಕೆ ಬರ್ತಾ ಇದೆ, ಒಟ್ಟಾರೆಯಾಗಿ ಧರ್ಮಸ್ಥಳ ಈ ಒಂದು ವಿಚಾರದಲ್ಲಿ ನಿರ್ದೋಷಿ ಅಂತ ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಅವರೆಲ್ಲರೂ ಕೂಡ ಇವತ್ತು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಇದರಲ್ಲಿ ಒಬ್ಬ ಪ್ರಮುಖ ಹೋರಾಟಗಾರರಾಗಿರುವಂತಹ ಹಿಂದೂ ಪರ ಕಾರ್ಯಕರ್ತರು ಪುನೀತ್ ಕೆರೆಹಳ್ಳಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಇವತ್ತು ಏನು ಸಮಾವೇಶ ನಡೀತು, ಇದೊಂದು ಕಡೆ ಎಲ್ಲೋ ಒಂದು ಕಡೆ ವಿಜಯೋತ್ಸವ ಅನ್ನೋ ಥರ ಅನಿಸ್ತಾ ಇದೆ, ಏನು ಹೇಳ್ತಾರೆ ಈ ವಿಚಾರಕ್ಕೆ? ವಿಜಯೋತ್ಸವ ಅಂದುಕೊಳ್ಬಹುದು, ಅದರಲ್ಲೇನು ಇಲ್ಲ. ಯಾಕೆ ಅಂತ ಅಂದ್ರೆ ಈಗ ಅವರ ಅಂತ್ಯದ ಆರಂಭವಾಗಿದೆ, ನಮ್ಮ ಗೆಲುವಿನ ಆರಂಭ ಆಗಿದೆ. ಇದು ಗೆಲುವಿನ ಅಂತ್ಯ ಅಲ್ಲ, ಸೋಲು ಯಾರಿಗಿದೆಯೋ ಅವರಿಗಿದು ಅಂತ್ಯದ ಆರಂಭ. ಅವರಿಗೆ ಮುಗಿಯುವ ಸಂದರ್ಭ, ನಮಗೆ ಆರಂಭವಾಗುವ ಸಂದರ್ಭ. ನಮಗೆ ಈಗ ಈಗ ನಾವು ಆರಂಭದಲ್ಲಿದ್ದೀವಿ, ಆರಂಭವನ್ನು ವಿಜಯೋತ್ಸವದಲ್ಲೇ ಮಾಡ್ತಾ ಇದ್ದೀವಿ. ಫೈನ್ ಸರ್. ಆದರೆ ಎಲ್ಲೊಂದು ಕಡೆ ಇಷ್ಟೊಂದು ಅಪಪ್ರಚಾರವಾದ ಬಳಿಕ ಒಂದಷ್ಟು ಜನಕ್ಕೆ ಏನು ಈ ಒಂದು ವಿಚಾರದಲ್ಲಿ ಏನೋ ಒಂದಷ್ಟು ಶಿಕ್ಷೆ ಆಗ್ತಾ ಇದೆ ಅಥವಾ ಒಂದಷ್ಟು ತನಿಖೆಗೆ ಒಳಪಡ್ತಾ ಇದ್ದಾರೆ, ಎಲ್ಲವೂ ಕೂಡ ಆಗ್ತಾ ಇದೆ. ಬಟ್ ಹೆಚ್ಚಿನ ಆಗ್ರಹ ಏನು ಅಂತ ತಮ್ಮ ಕಡೆಯಿಂದ? ಏನು ಇದರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಮತ್ತೆ ಪಾನ್ಗಳು ಅಂದ್ರೆ ಅನಾಮಿಕ ಚಿನ್ನಯ್ಯ ಅನ್ನುವ ಒಂದು ಪಾನು, ಅದೇ ರೀತಿ ಅವನು ಸುಜಾತ ಭಟ್ ಅನ್ನುವುದು ಒಂದು ಪಾನು, ಹಾಗೆ ಅನೇಕ ಪಾನುಗಳನ್ನ ಮೂವ್ ಮಾಡಿದಂತ ಮಾಸ್ಟರ್ ಮೈಂಡ್ಗಳು ಯಾವುವು, ಅವು ಆಚೆಗೆ ಬರಬೇಕು. ನಮಗೆ ಗೊತ್ತಿದೆ ಯಾವುವು ಅಂತ. ನಿಮಗೆ ಕಾನೂನಾತ್ಮಕವಾಗಿ ಅದನ್ನ ತಿಳ್ಕೊಂಡು ಅವ್ರನ್ನ ಆಚೆಗೆ ತಗೊಬಂದ್ರೆ ಒಳ್ಳೇದು. ತರಲಿಲ್ಲ ಅಂತ ಅಂದ್ರೆ ಇದೊಂದು ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಆ ಸಂಘರ್ಷಕ್ಕೆ ನೀವೇ ಸಾಕ್ಷಿಯಾಗಿ ನಿಲ್ತೀರಾ ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಸರ್, ಈಗ ಧರ್ಮದ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ಖಂಡಿತ ಅದು ನ್ಯಾಯಬದ್ಧವಾದದ್ದು, ಸಮಂಜಸವಾದದ್ದು. ಏನು ಹೆಣ್ಣಿನ ಮೇಲೆ ಒಂದು ಆದಂತಹ ಒಂದು ದೌರ್ಜನ್ಯ ಅಥವಾ ಅನ್ಯಾಯದ ವಿರುದ್ಧ ಹೋರಾಡೋದು ಕೂಡ ಒಂದು ಧರ್ಮವೇ. ಈ ನಿಟ್ಟಿನಲ್ಲಿ ತಾವು ಈ ಮುಂದಿನ ದಿನಗಳಲ್ಲಿ, ಅಂತಂದ್ರೆ ಇಷ್ಟು ದಿನಗಳು ಆದಂತಹ ವಿಚಾರ ಬೇರೆ, ಬಟ್ ಸೌಜನ್ಯ ವಿಚಾರದಲ್ಲಿ ಯಾಕೆ ಅಂತಂದ್ರೆ ಬಂದಂಥವರು ನಕಲಿ ಹೋರಾಟಗಾರರು ಅಂತ ತಿಳಿದ ಬಳಿಕ ಈ ವಿಚಾರದಲ್ಲಿ ಯಾವ ರೀತಿಯಾದಂಥ ಹೋರಾಟ ನಡೆಯುತ್ತೆ? ನಾನು ಹೆಣ್ಣಿನ ಪರನೇ ಇರೋದು ರೀ. ಇವಾಗ ಹೋರಾಟ ಹೆಣ್ಣಿನ ಪರನೇ ಮಾಡ್ತಾ ಇರೋದು, ನೊಂದ ಹೆಣ್ಣಿನ ಪರನೇ ಮಾಡ್ತಾ ಇರೋದು. ಆದ್ರೆ ನಾನು ಯಾವ ಪರ ಮಾಡ್ತಾ ಇದ್ದೀನಿ ಅಂದ್ರೆ, ನೊಂದ ಹೆಣ್ಣು ಮಕ್ಕಳು ಯಾರ್ಯಾರು ಅನ್ನುವ ಸಂಖ್ಯೆ ನಿಮಗೆ ಗೊತ್ತಾ? ನಿಶ್ಚಲ್ ಜೈನ್ ಅಂತ ನೀವ್ ಹೇಳಿದ್ರಿ, ಅವರ ತಾಯಿ ಹೆಣ್ಣೆ. ಧೀರಜ್ ಜೈನ್ ಅಂದ್ರಿ, ಧೀರಜ್ ಜೈನ ಮಗಳು ಹೆಣ್ಣೆ, ಅವರ ಹೆಂಡತಿ ಮಡದಿ ಹೆಣ್ಣೆ. ಯಾರ್ಯಾರು ಆರೋಪಿತ ನೀವು ಮಾಡಿದ್ರು ಅವರ ಹೆಣ್ಣು ಮಕ್ಕಳು ಹೆಣ್ಣೆ, ಅವರ ಮಕ್ಕಳು ಹೆಣ್ಣೆ. ಅವ್ರ ಹೆಣ್ಣಲ್ವೇನು? ಹೆಗ್ಗಡೆ ಅವರಿಗಿದ್ದ ಮಗಳು ಹೆಣ್ಣಲ್ವೇನು? ತನ್ನ ತಂದೆಯನ್ನು ಅತ್ಯಾಚಾರಿ ಅಂತ ಬೀದಿಲಿ ಅನ್ಬೇಕಾದ್ರೆ ಆ ಹೆಣ್ಣಿಗೆ ನೋವಾಗ್ಲಿಲ್ವಾ? ಆ ತಾಯಿಗೆ ನೋವಾಗ್ಲಿಲ್ವಾ? ಹೆಣ್ಣಿನ ಪರ ನಿಲ್ಲೋದು ಅಂದ್ರೆ ಹೌದು, ನಾನು ನಿಲ್ತೇನೆ. ಹೆಗ್ಗಡೆ ಅವರ ಮಗಳು ತನ್ನ ತಂದೆಯನ್ನ ತನ್ನ ಜೊತೆ ನಿಲ್ಲಿಸ್ಕೊಳ್ಳದೆ ಸಮಾಜಕ್ಕಾಗಿ ಕೊಟ್ಟಿದ್ದಕ್ಕಾಗಿ ಆಕೆಯ ಎದುರಿಗೇನೆ, ಆ ಹೆಣ್ಣು ಮಗಳ ಎದುರಿಗೆ ತಂದೆಯನ್ನ ಅತ್ಯಾಚಾರಿ ಅಂತ ಕರೆದಾಗ ಆ ಹೆಣ್ಣಿಗೆ ನೋವಾಗ್ಲಿಲ್ವಾ? ಹೌದು, ನಾನು ಆ ಹೆಣ್ಣಿನ ಪರವಾಗಿದ್ದೇನೆ. ಹೆಣ್ಣು ಅಂತ ಅಂದ್ರೆ ಕುಸುಮಾವತಿ ಪರ ನಿಂತ್ರೆ ಮಾತ್ರ ಹೆಣ್ಣಿನ ಪರ ಹೋರಾಟಗಾರರು. ಹೆಗ್ಗಡೆ ಅವರ ಕುಟುಂಬದಲ್ಲಿ ಹೆಣ್ಣು ಮಕ್ಳಿಲ್ವಾ? ಇರ್ಲಿಲ್ವಾ ಅಲ್ಲಿ? ಈ ವಿಚಾರದಲ್ಲಿ ಯಾವ ರೀತಿಯಾಗಿ ತಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ? ನಮ್ಮ ಹೋರಾಟ ನೋಡಿ, ನಾವು ಭಾರತಾಂಬೆಯನ್ನೇ ತಾಯಿ ಅಂತ ಗೌರವಿಸೋರು, ನೀರನ್ನ ಗಂಗಾ ಮಾತೆ ಅಂತ ಪೂಜಿಸೋರು, ಭೂಮಿಯನ್ನ ಭೂಮಿ ತಾಯಿ ಅಂತ ಪೂಜಿಸೋರು, ಹೆಣ್ಣಿನ ಬಗ್ಗೆಯನ್ನ ಅಕ್ಕ ತಂಗಿಯರನ್ನ ಮದುವೆಯಾಗಿ ತನ್ನ ಅಣ್ಣನ ಹೆಂಡ ಜೊತೆ ಮಲಗುವ ಮುಲ್ಲ ಆ ಬೋಳಿ ಮಗ ಬಂದು ಹೇಳ್ಕೊಡ್ಬೇಕಾಗಿಲ್ಲ ಸಮೀರ. ಸ್ವಂತ ತಂಗಿಯ ಜೊತೆ ಚಿಕ್ಕಪ್ಪನ ಮಗಳ ಜೊತೆ ಮಲಗುವ ಸಮೀರ ಬಂದು ಹೇಳ್ಕೊಡ್ಬೇಕಾಗಿಲ್ಲ ಹೆಣ್ಣಿನ ಬಗ್ಗೆ ಗೌರವ ಕೊಡಿ ಅಂತ. ಮಸೀದಿಯಲ್ಲಿ 6 ವರ್ಷದ ಹೆಣ್ಣಿನ ಬಗ್ಗೆ ಅತ್ಯಾಚಾರ ಮಾಡುವ ಮೌಲ್ವಿಗಳು ಬಂದು ನಮಗೆ ಹೇಳ್ಕೊಡ್ಬೇಕಾಗಿಲ್ಲ ಹೆಣ್ಣಿನ ಬಗ್ಗೆ ಗೌರವ ಕೊಡಿ ಅಂತ. ವನದೇವತೆಯನ್ನ ತಾಯಿ ಅಂತ ಕರೆದು ಲಕ್ಷಾಂತರ ವನವನ್ನ ನಿರ್ಮಾಣ ಮಾಡಿದ ಹೆಗ್ಗಡೆ ಅವರ ಕುಟುಂಬದಲ್ಲಿರೋರು ಹೆಣ್ಣು ಮಕ್ಕಳಲ್ವಾ? ಅವರ ಮಗಳ ಹೆಣ್ಣು ಮಗಳಲ್ವಾ? ಮಡದಿ ಹೆಣ್ಣು ಮಗಳಲ್ವಾ? ಆ ತಾಯಿ ಹೆಣ್ಣು ಮಗಳಲ್ವಾ? ಧೀರಜ್ ಜೈನ ಹೆಂಡತಿ ಹೆಣ್ಣು ಮಗಳಲ್ವಾ? ಅವರ ಮಗಳು ಶಾಲೆಗೆ ಹೋಗಬೇಕಾದ್ರೆ ತಪ್ಪ ಮಾಡದ ಧೀರಜ್ ಜೈನನ್ನ ಅತ್ಯಾಚಾರಿ ಅಂತ ಕರಿಬೇಕಾದ್ರೆ ಆಕೆಯ ಹೆಣ್ಣಲ್ವಾ ಮಗಳು? ಆಕೆ ಸಣ್ಣ ಮಗಳು ತಂದೆಯನ್ನ ಅತ್ಯಾಚಾರಿ ಅಂತ ಕರಿಬೇಕಾದ್ರೆ ಆ ಹೆಣ್ಣಿಗೆ ನೋವಾಗಿದೆಯಲ್ಲ, ಆ ಹೆಣ್ಣಿನ ಪರ ಈ ಪುನೀತ್ ಕೆರಳಿ ನಿಂತಿರ್ತಾನೆ. ಅದು ಹೆಣ್ಣೆ. ಯಾರೆಲ್ಲ ಹೆಣ್ಣಿನ ಪರ ನಿಂತ್ಕೊಳ್ಳಿ, ನಿಂತಿರೋದು ಹೆಣ್ಣಿನ ಪರನೇ. ಹೆಗ್ಗಡೆ ಅವರ ಮಗಳು ಅನುಭವಿಸಿದ ನೋವನ್ನು ಯಾರೂ ಅನುಭವಿಸಿಲ್ಲ ರೀ. ತನಗಾಗಿ ಸಮಯವನ್ನೇ ಕೊಡದ ತಂದೆ ಒಬ್ಬನನ್ನ, ಸಮಾಜಕ್ಕಾಗಿ ಸರ್ವಸ್ವವನ್ನು ದಾರೆ ಎರೆದ ತಂದೆ ಒಬ್ಬನನ್ನ ಇಡೀ ಸಮಾಜದ ಯಾವುದೋ ಬಂದು ಅತ್ಯಾಚಾರಿ ಅಂತ ಕರೆಯುವಾಗ ಒಂದು ಮಗಳಿಗೆ ಹೆಂಗಾಗುತ್ತೆ? ಸಿನಿಮಾದಲ್ಲಿ ಮಾತ್ರವಾ? ಸಿನಿಮಾದಲ್ಲಿ ಮಾತ್ರ ಹೇಳೋದ ನಾವು? ತಂದೆ ದೇವರು ಅಂತ ಸಿನಿಮಾದಲ್ಲಿ ಮಾತ್ರ ಹೇಳೋದ? ಮೊನ್ನೆ ರಚಿತಾರಾಮ್ ಅವ್ರದ್ದೊಂದು ಮೂವಿ ಬಂತಲ್ಲ, ಏನು ಅಂತು? ಏನ್ ಹೇಳಿದ್ರು ಮೂವಿಯಲ್ಲಿ? ನಾನು ನೋಡಿದ ಮೊದಲ ದೇವರು ಯಾರು? ತಂದೆಯನ್ನ ದೇವರ ಸ್ಥಾನದಲ್ಲಿ ಇಟ್ಟು ನೋಡೋ ಹೆಣ್ಣು ಮಕ್ಕಳು ಇಲ್ವಾ ಇಲ್ಲಿ? ನೀವು ಆರೋಪ ಮಾಡಬೇಕಾದ್ರೆ ಚಿಕ್ಕಪ್ಪನ ಜೊತೆ ಮಲಗೋವಂಥವ್ರೆಲ್ಲ, ಚಿಕ್ಕಪ್ಪನ ಮಕ್ಕಳು ತಂಗಿ ಜೊತೆ ಮಲಗೋರೆಲ್ಲ ಬಂದು ಹೆಣ್ಣಿನ ಪಾಠ ನಮಗೆ ಮಾಡಬೇಕಾಗಿಲ್ಲ. ನಮಗೆ ಗೊತ್ತಿದೆ ಹೆಣ್ಣಿನ ಪಾಠ ನಿಮ್ಮಂಥ ಅಯೋಗ್ಯರ ಜೊತೆ ನಾವು ಮಾಡಿಸ್ಕೋಬೇಕಾಗಿಲ್ಲ. ಕೊಡೆ ಹಿಂಗೆ ಬಿಡೋದಂತೆ, ಕೊಡೆ ಹಿಂಗೆ ಮರ್ಚೋದಂತೆ.
ಮನೇಲಿ ಹೋಗಿ ಮಾಡೋದನ್ನ ಇಲ್ಲೆಲ್ಲ ಮಾಡ್ಬೇಕಾಗಿರೋದು. ಕೊಡೆ ಮಡಗ್ತೀವಿ ನಾವು, ಸಿಕ್ಕಿದ್ರೆ ಆ ಕೊಡೆಯಿಂದ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಬೀದಿಲ್ ಸಿಗೋ ಕೇಳಿ ತಾಕತ್ತಿದ್ರೆ, ಬೀದಿಗೆ ಬರಕ್ ಕೇಳಿ ತಾಕತ್ತಿದ್ರೆ, ಎಲ್ಲೋ ಕುತ್ಕೊಂಡು ಕೊಡೆ ಮಡ್ಚ್ಕೊಂಡು ಬಾಳೆ ತೋಟದೊಳಗೆ ಅಡಕೆ ತೋಟದೊಳಗೆಲ್ಲ ಮಾಡೋದು. ಬೀದಿಗೆ ಬರಕ್ ಕೇಳಿ ನೋಡೋಣ, ಬರ್ಬೇಕಿತ್ತು ಇವತ್ತು. ಎಸ್ ಸರ್, ಒಂದಷ್ಟು ಯೂಟ್ಯೂಬರ್ಸ್ ಹಾಗೇನೆ ಪ್ರಗತಿಪರ ಹೋರಾಟಗಾರರು ಅಂತ ಏನು ಬಂದ್ರು, ಅವರುಗಳು ಕೂಡ ಒಂದಷ್ಟು ಅಂದ್ರೆ ಏನು ಈ ವಿಚಾರದಲ್ಲಿ ನಕಲಿ ಆಗಿದ್ದಂಥವ್ರು, ಸತ್ಯವಾಗ್ಲೂ ಹೋರಾಟ ಮಾಡುವಂಥವ್ರು ಕೂಡ ಇದ್ದಾರೆ. ಹೆಣ್ಣಿನ ವಿಚಾರ ಆಗಿರೋದ್ರಿಂದ ಒಂದಷ್ಟು ಜನ ಏನು ಎಮೋಷನಲ್ ಒಳಗಾದ್ರು, ಭಾವನಾತ್ಮಕ ವಿಚಾರವಾಗಿರೋದ್ರಿಂದ ಸ್ಪಂದಿಸಿದ್ರು ರಾಜ್ಯದ ಜನತೆ ಕೂಡ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಕೂಡ ಆಗ್ತಾ ಇದೆ ಕರೆಕ್ಟ್ ಆಗಿ. ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಆಗ್ತಾ ಇರೋ ಬಿಟ್ಟು ನಿಮಗೆ ಹೇಳ್ತೀನಿ, ಅವ್ರು ಯಾರು ಯೂಟ್ಯೂಬರ್ಸ್ ಅಲ್ಲ ರೀ. ಧರ್ಮಸ್ಥಳವನ್ನ ವಿರೋಧಿಸ್ತೀವಿ ಅಂತ ಹೇಳಿ ಒಂದು ಇಸ್ಲಾಮಿಕ್ ಸಂಘಟನೆಗಳು ಮತ್ತು ಎಡಪರ ಚಿಂತನೆಗಳು ಇರ್ತಕ್ಕಂಥವ್ರನ್ನ ಲಾಭ ತಗೊಂಡು ಮಾಡ್ಕೊಂಡಿದ್ದಾರೆ. ಅವ್ರಿಗಿರೋ 55,000 ಸಬ್ಸ್ಕ್ರೈಬರ್ಸು, 60,000 ಸಬ್ಸ್ಕ್ರೈಬರ್ಸು ಅಥವಾ 1,00,000 ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಅವರೆಲ್ಲರೂ ಧರ್ಮಸ್ಥಳದ ವಿರುದ್ಧ ಬಂದ ಮೇಲೆ ಆದವರು. ಅವ್ರನ್ನ ಯೂಟ್ಯೂಬರ್ಸ್ ಅಂತ ಹೆಂಗ್ ಕರಿತೀರಾ? ಯೂಟ್ಯೂಬರ್ಸ್ ಅಂತ ಕರಿಬೇಕು ಅಂತ ಅಂದ್ರೆ ಅದಕ್ಕೆ ಮುಂಚೆ ಅವ್ರು ಏನಾದ್ರು ಮಾಡಿದಾರಾ? ನೋಡಿ, ನಮ್ ಡಾಕ್ಟರ್ ಬ್ರೋ ಮಾಡಿದಾನೆ, ಅವನನ್ನು ಯೂಟ್ಯೂಬರ್ಸ್ ಅಂತ ಕರಿತೀವಿ ನಾವು. ಈ ಸಮೀರ ಇದಕ್ ಮುಂಚೆ ಏನ್ ಮಾಡಿದ್ದ? ಇದಕ್ ಮುಂಚೆ ಸಮೀರ ಯಾರಿಗಾರು ಗೊತ್ತಿತ್ತಾ? ಈ ಕಾರಣಕ್ಕಾಗಿ ಹುಟ್ಟಾಕಿದ್ದು ಇವು ರೆಡಿಮೇಡ್ ಯೂಟ್ಯೂಬರ್ಸ್ಗಳು. ಬನ್ನಿ, ನಮಗೆ ಯೂಟ್ಯೂಬರ್ಸ್ಗಳು 1000 ಇದಾರೆ, ನಾನು ತೋರಿಸ್ತೀನಿ. ಇದಕ್ ಮುಂಚೆ ಮಾಡಿದವರು ಸೋಷಿಯಲ್ ಮೀಡಿಯಾನ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತ ವಿಚಾರ ಸರ್. ಯಾವುದೇ ಇರ್ಬೋದು, ಇವರೇ ಈಗ ಇದು ಇರುವಂತವರೇ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಜನ ಇರ್ಬೋದು, ಆ ವಿಚಾರ ಕೇಳ್ತಿರೋದು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇರೋ ಹಿಂದೂಗಳೇ ಅಲ್ವೇನ್ರಿ? ಅವ್ರು ದುರ್ಬಳಕೆ ಮಾಡ್ಕೊಂಡ ತಕ್ಷಣ ನೀವ್ಯಾಕೆ ದುರ್ಬಳಕೆ ಆದ್ರಿ? ನೀವ್ಯಾಕೆ ದುರ್ಬಳಕೆ ಹಾಕಿದ್ರಿ? ಅವ್ನಿಗೆ ಯಾಕೆ ಲೈಕ್ ಕೊಟ್ರಿ? ಅವ್ನ ಸ್ಟೇಟಸ್ 6 ಪ್ಯಾಕ್ ನೋಡಿ ಆ ಮುಳ್ಳಿನಿಂದೆ ಹೋದ್ರೇನು? ಅವ್ನು 6 ಪ್ಯಾಕ್ ನೋಡೋದವ್ರಿಗೆ ಹೇಳ್ತೀನಿ ನಾನು, ಯಾವ ಪ್ಯಾಕ್ ನೋಡೋದ್ರು ನಂಗೆ ಗೊತ್ತಿಲ್ಲ. ಅವನು ನೋಡಿ ಓದೋರಿಗೆ ಹೇಳ್ಬೇಕು. ಅವನು ಬಂದು ಬಳಸ್ಕೊಂಡ, ಹಿಂಗೆ ಬಳಸ್ಕೊಂಡಿದ್ದು. ಮಹಮ್ಮದಿಯರು ಬಂದು ಬಳಸ್ಕೊಂಡಿದ್ದು ನಮ್ಮನ್ನೇ. ಸೈನ್ಯ ಕರ್ಕೊಂಡು ಬಂದಿರಲಿಲ್ಲ, ಅವ್ರ ಹೆಂಡ್ತಿದೀರ್ ಕರ್ಕ ಬಂದಿರಲಿಲ್ಲ. ಇಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗಕ್ಕೆ ಮೊಹಮ್ಮದಿಯರ್ ತನ್ನ ಹೆಂಡ್ತಿರ್ ಕರ್ಕ ಬಂದಿರಲಿಲ್ಲ. ಅಲ್ಲ, ಹೆಂಡ್ತಿರ್ನ ಇಲ್ಲೇ ಹುಡ್ಕೊಂಡಿದ್ದಲ್ವಾ? ಯಾಕೆ ಬಿಟ್ಕೊಟ್ಟಿದ್ದು? ಸಮಾಜ ಶಾಂಡ ಸಮಾಜ ಅಲ್ಲ. ಇವತ್ತಾದ್ರೂ ಜಾಗೃತವಾಗಬೇಕು. ಇವತ್ತಾದ್ರೂ ಕೂಡ ಪ್ರಶ್ನೆಯನ್ನ ನೇರವಾಗಿ ಮಾಡಬೇಕು. ಸರ್, ಇನ್ನು ಫೈನಲ್ ಆಗಿ ಹಿಂದೂ ಕಾರ್ಯಕರ್ತರಿಗೆ ಏನು ಕರೆಯನ್ನ ನೀಡ್ತೀರಾ ಈ ಸಂದರ್ಭದಲ್ಲಿ? ನೋಡಿ, ಮೊಹಮ್ಮದ್ ಪೈಗಂಬರ್ನ ಬರೀ ಪ್ರಶ್ನೆ ಮಾಡಿದ್ರು ಅನ್ನೋ ಕಾರಣಕ್ಕೆ DJ ಹಳ್ಳಿ KJ ಹಳ್ಳಿಗೆ ಬೆಂಕಿ ಬಿತ್ತು. ಮೊಹಮ್ಮದ್ ಪೈಗಂಬರ್ ಬಗ್ಗೆ ನುಗ್ಪುರ್ ಶರ್ಮಾ ಅನ್ನೋಳು ಮಾತಾಡಿದ್ಲು, ಅವಳು ಪರವಾಗಿ ನಿಂತಿರೋ ಅನ್ನೋ ಕಾರಣಕ್ಕೆ ಟೈಲರ್ನ ಕೊಲೆ ಆಯಿತು. ಹಾಗಾದ್ರೆ ವೀರೇಂದ್ರ ಹೆಗ್ಗಡೆ ಅವರು ಏನು? ಮೊಹಮ್ಮದ್ ಪೈಗಂಬರು ಇಸ್ಲಾಮಿಗೆ ದೊಡ್ಡವರು, ವೀರೇಂದ್ರ ಹೆಗ್ಗಡೆ ಅವರು ಹಿಂದೂ ಸಮಾಜಕ್ಕೆ ದೊಡ್ಡವರು. ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡಿದ್ರು, ನಮ್ಮಲ್ಲೂ ಆಕ್ರೋಶ ಅನ್ನೋದಿದೆ. ನಾವು ಬೆಳ್ಳುಳ್ಳಿ ಈರುಳ್ಳಿ ತಿಂದೇ ಇರ್ಬೋದು, ಅಂಥವ್ರು ಇರ್ಬೋದು. ಆದರೆ ಶೌರ್ಯ ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ತಿಂದೋರೇ ನಿಮ್ಮನ್ನು ಓಡಿಸಿದ್ದು ಗೊತ್ತಿರಲಿ. ಜೈನ ಮಹಾರಾಜರುಗಳು ಏನೇನು ಮಾಡಿದ್ರು ಅನ್ನೋದು ಗೊತ್ತಿರಲಿ, ಎಲ್ಲಿ ತನಕ ಆಳಿದ್ರು ಅನ್ನೋದು ಗೊತ್ತಿರಲಿ. ಜೈನ ಮುನಿಗಳು ಎಲ್ಲಿ ತನಕ ಆಳಿದ್ರು ಅನ್ನೋದು ಗೊತ್ತಿರಲಿ. ಗೋರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತಿದ್ರು ಅನ್ನೋದು ಗೊತ್ತಿರಲಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಅವ್ರು ಜೈನರು ಅಂತ ಅಲ್ವಾ ನಿಮ್ಮ ಮಾತು? ಈ ದೇಶವನ್ನು ಜೈನರು ಎಷ್ಟು ವರ್ಷ ಆಳಿದ್ರು, ಎಂಥ ಪರಾಕ್ರಮಿಗಳು. ನಿಮ್ಮ ಮೊಹಮ್ಮದಿಯರ ಚಡ್ಡಿಯನ್ನು ಬಿಚ್ಚಿ ಓಡಿಸಿದ್ದು ನಾವೇ ಅನ್ನೋದು ನೆನಪಿರಲಿ. ನಮಗೆ ಗೊತ್ತಿದೆ. ಉಪ್ಪು ಖಾರ ಹುಳಿ ತಿನ್ನೋರು ಜೊತೆಲೇ ಇದ್ದೀವಿ ನಾವು. ಅವನು ಯಾರೋ ನಿಂತ್ಕೊಂಡು ಹೇಳ್ತಾನಲ್ಲ, ಅವರೆಲ್ಲ ನಾವು ಹುಲ್ ತಿನ್ನೋರು, ನಾವು ಹುಲಿಗಳು, ನಾವು ಬೇರೆ ತಿನ್ನೋರು ಅಂತ. ತಿನ್ನೋದು ತಿಂದೇ ಇರೋದು ಅದು ನಿನ್ನ ಕಾಮಕ್ಕಷ್ಟೇ ಪ್ರಚೋದನೆ ಕೊಡುತ್ತೆ, ದೇಹಕ್ಕಲ್ಲ. ಯುದ್ಧಕ್ಕೆ ಅಂತ ನಿಂತರೆ ನಮಗೇನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಬೀದಿಗೆ ಬರುವ ಮುನ್ನ ಯೋಚನೆ ಮಾಡಿ ಬೀದಿಗಿಳಿರಿ ಅಂತ ಯಾರ್ಯಾರು ಷಡ್ಯಂತ್ರ ಮಾಡಿದ್ರು ಅವ್ರಿಗೆಲ್ಲರಿಗೂ ಹೇಳ್ತಾ ಇದೀವಿ. ದಯವಿಟ್ಟು ನಮ್ಮ ಕಣ್ಣಿಗೆ ಕಾಣಿಸ್ಕೋಬೇಡಿ. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಪುನೀತ್ ಕೆರೆಹಳ್ಳಿ ಅವರ ನೇರ ಮಾತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಯಲೈ ಗೌಡ್, ರೆಬೆಲ್ TV, ಬೆಂಗಳೂರು.